ಏನಪ್ಪ ನಿನ್ನೆ ರಾತ್ರಿ ರಾಜಕಾರಣಿ ಉಮಾಕಾಂತ್ ಉಳ್ಳಾಗಡ್ಡಿ ಅವ್ರ ಮನೆ ಫಂಕ್ಷನ್ ಹೋಗಿದ್ರಲ್ಲ ಸಖತ್ ಡಿನ್ನರ್ ಅಂತೆ. ಏನ್ ಹೇಳ್ತೀಯಪ್ಪಲ್ಲು, ಅಂತ ಊಟ ನನ್ನ ಜೀವಮಾನದಲ್ಲಿ ತಿಂದಿರಲಿಲ್ಲ. ನನ್ನ ಬಿಟ್ಟು ನೀವ್ ಒಬ್ರೇ ಹೋದ್ರಲ್ಲ, ಇದು ಸರಿನಾ? ನಾನೇನ್ ಮಾಡ್ಲಮ್ಮಪ್ಪಲ್ಲು, ನನ್ನನ್ನ ಕರ್ಕೊಂಡು ಹೋಗಿದ್ದೆ ನನ್ನ ಫ್ರೆಂಡ್. ಹೋಗೋದೇನೋ ಹೋಗಿದ್ರಿ, ಅಲ್ಲಿಂದ ಸ್ವೀಟ್ ತಂದಿದ್ರೆ ನಿಮ್ಗೇನಾಗ್ತಿತ್ತು ದಾಡಿ? ಹೇಳಿ ಕೇಳಿ ರಾಜಕಾರಣಿಗಳ ಮೊನ್ನೆ ಕದ್ರಿ ಏನ್ ಚೆನ್ನಾಗಿರುತ್ತೆ, ಅದಕ್ಕೆ ಹಾಗೆ ಬಂದ್ಬಿಟ್ಟೆ. ಅಳಿಯಂತಿಳೆ ವೈಕುಂಠ ಸಮಾರಾಧನೆ ಊಟನಾ? ಅತ್ತೆಯವ್ರೆ, ಆಡೋ ಮಾತುಗೊಂದು ಅರ್ಥ ಬಿಡವೆ. ನಾನು ಹೋಗಿದ್ದು ಹುಟ್ಟುದಬ್ಬದ ಊಟಕ್ಕೆ. ಅದೇ ಸಿಕ್ಕಾಪಟ್ಟೆ ದುಡ್ಡು ತಿಂತಾನಲ್ಲ ಆ ಉಮಾಕಾಂತ ಉಳ್ಳಾಗಡ್ಡಿ ತಾನೇ? ಹೌದು ಅತ್ತೆ, ಈಗಾಗ್ಲೇ ಅವ್ರ ಮೇಲೆ 3-4 ಕೇಸ್ ಇದೆ. ಇವತ್ತಲ್ಲ ನಾಳೆ ಸಿಕ್ ಹಾಕೊಳ್ಳೋದು ಗ್ಯಾರಂಟಿ. ಬದ್ದು ಎಂತ ಫಂಕ್ಷನ್ ಅಂತೀಯೋ, ಮಳೆ ಬರ್ತಿದ್ರು ಅಷ್ಟೊಂದು ಜನ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣ. ಅಲ್ಲಿ ಬಂದವ್ರಲ್ಲ ದೊಡ್ಡ ಮನುಷ್ಯರೇ. ಇನ್ನೊಬ್ಬನ್ ಬಿಟ್ಟ ನನ್ ಸಲ ಏನಾದ್ರು ತಿಥಿ ಊಟಕ್ಕಾಗ್ಲಿ ಉಡ್ದಬ್ಬದ ಊಟಕ್ಕಾಗ್ಲಿ ನನ್ನೊಬ್ಬನ್ ಬಿಟ್ಟು ಹೋದ್ರೆ ಆಲೂಗಡ್ಡೆ ತುಳ್ದಂಗ್ ತುಳ್ದಾಕ್ಬಿಡ್ತೀನಿ. ಶಿಶುಪಾಲ್ ಸಾಹೇಬ್ರೆ, ಏನಿದು? ಯಾವಾಗ್ಲೂ ನನ್ನ ಮನೆಗೆ ಬರೋವಾಗ ಅದೇನು ಇಷ್ಟು ಡೈಲಾಗ್ ಹೇಳ್ಕೊಂಡ್ ಬರ್ತಾ ಇದ್ರೆ, ಇವತ್ತು ನೋಡಿದ್ರೆ ಏಕಾಏಕಿ ಸೈಲೆಂಟ್ ಆಗಿ ಬಂದು ನಿಂತ್ಕೊಂಡ್ಬಿಟ್ಟಿದ್ರ. ಅಲ್ಲ, ಅದು ಯಾವಾಗ ಬಂದ್ರೆ ಏನ್ ಸಮಾಚಾರ, ಯಾಕೆ ಬಂದಿದ್ದು? ತುಂಬಾ ದುಃಖದ ವಿಷಯ. ರಾಜಕಾರಣಿ ಉಮಾಕಾಂತ್ ಉಳ್ಳಾಗಡ್ಡಿ ಅವ್ರ ಮನೇಲಿ ನಿನ್ನೆ ರಾತ್ರಿ ದೊಡ್ಡ ಫಂಕ್ಷನ್ ಇತ್ತು. ಏನ್ ಆಡ ಮಾತುಗೊಂದು ಅರ್ಥ ಇದೆಯಾ? ಅದೇನೋ ದೊಡ್ಡ ಫಂಕ್ಷನ್ ಅಂತಿದ್ಯಾ, ದುಃಖದ ವಿಚಾರ ಅಂತ ಹೇಳ್ತಾ ಇದೀಯ. ಸ್ವಲ್ಪ ತಡ್ಕೊಳ್ಳಿ ಸರ್, ನಮ್ಮ ಸಾಹೇಬ್ರ ದುಃಖಕ್ಕೆ ತಣ್ಣೀರು ಎರಚಬೇಡಿ ಸರ್, ನೀವು ತೋಡ್ಕೊಳ್ಳಿ ಸರ್. ರಾತ್ರಿ 12 ಗಂಟೆವರೆಗೂ ಫಂಕ್ಷನ್ ಆಯ್ತು. ಇವತ್ತು ಮಧ್ಯಾಹ್ನ 12 ಗಂಟೆ ಆದ್ರೂ ಉಳ್ಳಾಗಡ್ಡಿ ಅವರು ರೂಮಿಂದ ಹೊರಗಡೆ ಬಂದು ತೆಂಗಿನ ಮರ ನೋಡೋ ಯೋಚನೆನೇ ಮಾಡ್ಲಿಲ್ಲ. ಯಾಕೆ ಎತ್ತ ಅಂತ ವಿಚಾರಿಸೋಣ ಅಂತ ಬಾಗ್ಲು ಹೊಡೆದು ಒಳಗಡೆ ಹೋಗಿ ನೋಡಿದ್ರೆ ಅವ್ರ ಕುತ್ತಿಗೆ ಹಗ್ದಲ್ಲಿ ಏತಾಡ್ತಾ ಇತ್ತು. ಕೊಲೆಗಾರ ತಗಲಕೊಂಡು ಇಲ್ಲಪ್ಪ? ಕೊಲೆಗಾರ ಸಿಕ್ಕೇ ಸಿಕ್ತಾನ ಕಣ. ಕೊಲೆಗಾರ ಯಾವ್ದಾನ ಒಂದು ಕ್ಲೂ ಬಿಟ್ಬಿಟ್ಟು ಹೋಗೇ ಇರ್ತಾನೆ. ನೆನ್ನೆ ಫಂಕ್ಷನ್ ನಡೀತಾ ಇತ್ತಲ್ಲ, ಆಗ ಮಳೆ ಬರ್ತಾ ಇತ್ತು. ಕೊಲೆಗಾರ ಕೊಲೆ ಮಾಡಿ ಅವನ ಹೆಜ್ಜೆ ಗುರ್ತನ ಬಿಟ್ಟು ಹೋಗಿದ್ದಾನೆ. ಅದೇ ಜೆರಾಕ್ಸ್ ಕಾಪಿ ಇದು ನೋಡು. ಇದನ್ನ ಇಟ್ಕೊಂಡು ನೆನ್ನೆ ಫಂಕ್ಷನ್ಗೆ ಯಾರ್ಯಾರು ಬಂದಿದ್ರು ಅವ್ರ ಪಾದಗಳನ್ನ ಮ್ಯಾಚ್ ಮಾಡಿದ್ರೆ ಕೊಲೆಗಾರ ಸಿಕ್ ಬೀಳ್ತಾನೆ. ಸರಿ ಕಣಪ್ಪ, ಇದನ್ನೆಲ್ಲ ಬಂದು ನನ್ನ ಮುಂದೆ ವರದಿ ಒಪ್ಪಿಸ್ತಾ ಇದ್ರಲ್ಲ, ನಾನೇನು ನಿಮ್ಮ ಸೀನಿಯರ್ ಆಫೀಸರ್? ಏ, ನೀನು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ನೀನು ಕೊಡ್ತಾ ಇರೋದು ಕಾಪಿ. ನೀನು ಎಲ್ಲ ಪಾದಗಳನ್ನ ಮ್ಯಾಚ್ ಮಾಡು. ಒಂದ್ ವೇಳೆ ಕೊಲೆಗಾರ ನಿನ್ ಕೈ ಸಿಕ್ಕಿದ್ರೆ ಸರ್ಕಾರಕ್ಕೆ ಶಿಫಾರಸ್ ಮಾಡಿ 1 ಲಕ್ಷ ರೂಪಾಯಿ ಬಹುಮಾನ ಕೊಡಿಸ್ತೀನಿ. ಎಡಗಡೆ ಗೆರೆ ಸರಿಯಾಗಿದೆ ಸರ್. ಬಲಗಡೆ ಗೆರೆ ಕರೆಕ್ಟ್ ಆಗಿದೆ ಸರ್. ಬೆರಳುಗಳು ಅವು ಸರಿಯಾಗಿದೆ ಸರ್. ಅನುಮಾನನೇ ಇಲ್ಲ, ಇದೇ ಪಾದ. ಈ ಪಾದ ಪುಣ್ಯ ಪಾದ. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್, ದೇವರಾಗ ಹೇಳ್ತೀನಿ, ನಾನು ಕೊಲೆ ಮಾಡಿಲ್ಲ. ಈ ಕೊಲೆ ಮಾಡಿರೋದು ನೀನೆ. ಕೊಲೆ ಮಾಡಿದ ಕಾರಣ ಏನು? ನಿನ್ನಿಂದ ಯಾವ ಪಾರ್ಟಿ ಇದ್ದ ನಿಜ ಹೇಳು, ಇಲ್ಲ ಅಂದ್ರೆ ನಿನ್ ಕಾಲಲ್ಲಿ ಇರೋ ನರ ಕಿತ್ತು ನಮ್ ಪೀಸಿಗೆ ಉಡ್ದಾರ ಮಾಡಿಸ್ಬಿಡ್ತೀನಿ. ಸರ್, ಕೊಲೆಗಾರ ಇವನೇ ಅಂತ ಕನ್ಫರ್ಮ್ ಆಗೋಯ್ತು. ಲಾಠಿ ಬಿಡಿಸಿ, ಇವ್ ನರ ಕಿತ್ತು ನಾನು ಬಾಯಿ ಬಿಡಿಸ್ತೀನಿ. ಯಾಕಪ್ಪ, ಏನಾಯ್ತು? ರಾತ್ರಿ ಹೊತ್ತು ಈ ತರ ಕಿರ್ಚಿದ್ರೆ ಜನ ನನ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ನನ್ನ ರಾಜಕಾರಣಿ ಉಮಾಕಾಂತ್ ಉಳ್ಳಾಗಡ್ಡಿ ಅವ್ರ ಮನೆ ಫಂಕ್ಷನ್ ಹೋಗಿದ್ನಲ್ಲ, ಆ ಮನುಷ್ಯ ಕೊಲೆ ಆಗ್ಬಿಟ್ಟಿದ್ದಾನೆ. ಆ ಕೊಲೆ ಆಪತ್ತೆ ನನ್ ಮೇಲೆ ಬರ್ತಾ ಅಂತ ಭಯ ಆಗ್ತಿದೆ. ಕೊಲೆನೇ ಮಾಡಿಲ್ಲ ಅಂದ್ಮೇಲೆ ನಿಮ್ ಮೇಲೆ ಹೇಗಪ್ಪ ಆಪತ್ತು ಬರುತ್ತೆ? ಪೊಲೀಸ್ ಅವ್ರ ತಂದ ಪಾದ ಜೆರಾಕ್ಸು ನನ್ ಪಾದನು ಮ್ಯಾಚ್ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಅದ್ ಹೇಗೆ ಹೇಳ್ತೀರಾ? ಆ ಪಾದದಲ್ಲೂ 5 ಬೆರಳಿತ್ತು, ನನ್ ಪಾದದಲ್ಲೂ 5 ಬೆರಳಿದೆ. ಅಯ್ಯೋ, ಎಲ್ಲರ ಕಾಲಲ್ಲೂ 5 ಬೆರಳಿರೋದು. ಪಲ್ಲು, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆಮ್ಮ, ನೀನ್ ಸ್ವಲ್ಪ ಧೈರ್ಯ ತುಂಬ್ತೀಯಾ? ಒಂದ್ ನಿಮಿಷ ಇರಿ, ಜಾಜಿ ಅತ್ತಿಗೆ ಅಂತ ಕರಿತೀನಿ. ಅವ್ರು ನಿಮ್ಗೆ ಜಾಸ್ತಿ ಧೈರ್ಯ ತುಂಬ್ತಾರೆ. ಜಾಜಿ ಅತ್ತಿಗೆ, ಜಾಜಿ ಅತ್ತಿಗೆ. ಪಲ್ಲು ನೆಮ್ಮದಿಯಾಗಿ ಸ್ಲೀಪ್ ಮಾಡಕ್ಕೂ ಬಿಡಲ್ವಲೆ? ಬಿಟ್ಲಾ? ಪಲ್ಲುಗೆ ಏನ್ ಮಾಡ್ದೆ? ಮಾಡ್ಲಿಲ್ಲ. ಪೊಲೀಸ್ನವ್ರು ತಂದಿರೋ ಪಾದದ ಜೆರಾಕ್ಸ್ ಇಂದ ಕೊಲೆಗಾರನ್ ಪತ್ತೆ ಮಾಡಕ್ಕಾಗುತ್ತಾ ಅದಕ್ಕೆ? ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಕೈಯಲ್ಲಿರೋ ಗೆರೆಗಳಿಂದ ಕೊಲೆಗಾರ ಯಾರು ಅಂತ ಕಂಡುಹಿಡಿಬಹುದು, ಆದ್ರೆ ಪಾದದಲ್ಲಿರೋ ಗೆರೆಗಳನ್ನ ನೋಡಿ ಇಟ್ಸ್ ಇಂಪಾಸಿಬಲ್, ಇಟ್ಸ್ ವೆರಿ ಡಿಫಿಕಲ್ಟ್. ಹಾಗಂತ ನಮ್ಮ ಯಜಮಾನ್ರಿಗೆ ಹೇಳಿ ಅವರು ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಬಿಟ್ಲಾ? ಈಗ ಹೆದರ್ಕೊಳ್ಳೋ ಅಂತದ್ ಏನಾಯ್ತು? ಜಗತ್ಗೆ ನನ್ನ ರಾಜಕಾರಣಿ ಉಮಾಕಾಂತ್ ಉಳ್ಳಾಗಡ್ಡಿ ಅವ್ರ ಮನೆ ಪಾರ್ಟಿಗೆ ಹೋಗಿದ್ನಲ್ಲ, ನಾನು ಅಲ್ಲಿಂದ ಬಂದ ಮೇಲೆ ಆತ ಕೊಲೆ ಆಗ್ಬಿಟ್ಟಿದ್ದಾನೆ. ಆ ಕೊಲೆಗಾರನ ಪಾದನು ನನ್ನ ಪಾದನು ಮ್ಯಾಚ್ ಆಗ್ಬಿಟ್ರೆ ಅಂತ ಭಯ ಆಗ್ತಿದೆ. ಆ ಕೊಲೆನ ನೀನ್ ಮಾಡಿದ್ಯಾ? ಇಲ್ಲಪ್ಪ, ಮತ್ ಯಾಕೆ ಹೆದರ್ಕೋತಿದ್ಯಾ? ಪೊಲೀಸರು ಬೇಕು ಅಂತ ನನ್ನೇ ಅರೆಸ್ಟ್ ಮಾಡ್ಬಿಟ್ರೆ? ಏನು ಆಗಲ್ಲ ಕಣೋ, ಇಬ್ರು ತೆಪ್ಪಗ್ ಬಿತ್ಕೊಳ್ಳಿ. ಇನ್ನೊಂದ್ಸಲ ಜಾಜಿ ಅತ್ಕೆ ಜಾಜಿ ಅತ್ಕೆ ಅಂತ ಕರೆದು ಅಲ್ಲಮ್ಮ, ಧೈರ್ಯ ತುಂಬಿ ಅಂತ ಇವ್ರನ್ನ ಕರೆದ್ರೆ ಇವ್ರು ನೋಡಿದ್ರೆ ಇನ್ನೂ ಜಾಸ್ತಿ ಹೆದರ್ಸ್ಬಿಟ್ಟು ಹೊಟ್ಟೋದ್ರಲ್ಲಮ್ಮ. ಹೇಗಾರು ಮಾಡಿ ಈ ಪಾದ ಬೇರೆ ತರ ಕಾಣೋ ಹಾಗೆ ಮಾಡ್ಬೇಕಲ್ಲ. ಅಷ್ಟೇ ತಾನೇ ಅಪ್ಪ,
ಕೊತ ಕೊತ ಅಂತ ಕುದಿಯೋ ಬಿಸಿನೀರಲ್ಲಿ ನಿಮ್ ಪಾದನ ಇಟ್ಬಿಟ್ರೆ ಬೊಬ್ಬೆಗಳು ಬಂದು ಗೆರೆಗಳು ಹಂಗೆ ಅಳ್ಸಾಕ್ಬಿಡುತ್ತೆ. ಅಲ್ಲೋ ತರೋದೇನೋ ತತ್ಯ, ಜಾಸ್ತಿ ಬಿಸಿನೀರೇ ತಗೊಂಬ, ಕಾಲ್ಗಳನ್ನ ಅದ್ರಲ್ಲಿ ಇಟ್ಟು ಒಂದು ಕರ್ನು ಕಾಣ್ತಾರಂಗ್ ಮಾಡಕ್ ಬೇಡ. ಏನಪ್ಪ ಬನ್ನಿ ಇಲ್ಲಿ. ಕೊತ ಕೊತ ಅಂತ ಕುದಿಯೋ ನೀರು ತಂದಿದ್ದೀನಿ, ಇದ್ರೊಳಗಡೆ ಕಾಲಿಟ್ಬಿಡಿ, ಬೊಬ್ಬೆಗಳು ಹಂಗೆ ಬಂದ್ಬಿಡುತ್ತೆ. ಏನಾಯ್ತಪ್ಪ? ಅಲ್ಲೋ ಯಾಕೋ ಭಯ ಆಗ್ತಿದಮ್ಮ. ನೀವು ಭಯ ಪಟ್ಟೆ ಪಾದದ ಗೆರೆಗಳು ಹಂಗಂಗೆ ಇರುತ್ತೆ. ಇಲ್ಲ ಕಾಲಿಡ್ತೀನಿ. ಏನಾಯ್ತಪ್ಪ? ಯಾಕೋ ತುಂಬಾ ಭಯ ಆಗ್ತಿದೆ ಪಲ್ಲೋ. ಒಂದ್ ನಿಮಿಷ ಇರಿ. ಪದ್ದು, ಪದ್ದು ಬಾರ ಇಲ್ಲಿ. ಏನೇ ಪಲ್ಲು ಕರೆದಿದ್ದು, ರಾತ್ರಿ ನೆಮ್ಮದಿಯಾಗಿ ನಿದ್ದೆನೂ ಮಾಡಕ್ ಬಿಡಲ್ವಲ್ರ? ಏನು ಇಲ್ಲ ಕಣ, ನಮ್ಮ ಯಜಮಾನ್ರು ಕಾಲೆತ್ತಿ ಈ ನೀರೊಳಗಡೆ ಹಾಕ್ಬೇಕಷ್ಟೇ. ಅಷ್ಟೇ ತಾನೇ. ಅಳಿಯಂದಿಲ್ಲ, ಏನಾಯ್ತು ನಿಮ್ಮ ಪಾದಗಳಿಗೆ? ಅತ್ತೇವ್ರೆ, ಕೊತ ಕೊತ ಅಂತ ಕುದಿಯೋ ನೀರಿನ ಬಕೆಟಲ್ಲಿ ಕಾಲಿಟ್ಬಿಟ್ಟೆ. ಕೊತ ಕೊತ ಅಂತ ಕುದಿಯೋ ನೀರಿನ ಬಕೆಟಲ್ಲಿ ಕಾಲಿಟ್ಟಿದ್ದೀರಲ್ಲ, ನಿಮಗ್ ಬುದ್ಧಿ ಇಲ್ಲ. ನಾನೇನ್ ಮಾಡ್ಲಿ, ನಿಮ್ ಮಗಳು ಹೇಳಿದ್ರು ನಾನು ಇಟ್ಟೆ. ಯಾಕಮ್ಮ ಹಾಗ್ ಮಾಡ್ದೆ? ಅದು ಅಮ್ಮ ಮನೇಲಿ ಬಾತ್ ಟಬ್ ಇಲ್ಲ ಅಲ್ವಾ, ಇವರು ಬಾತ್ ಟಬ್ ಅಲ್ಲಿ ಸ್ನಾನ ಮಾಡ್ಬೇಕು ಅಂತ ಆಸೆ ಪಟ್ರು. ಅದಕ್ಕೆ ಕೊತ ಕೊತ ಅಂತ ಕುದಿಯೋ ನೀರಿನ ಬಕೆಟ್ ಅಲ್ಲಿ ಇವ್ರನ್ನ ಕೂರ್ಸ್ಬಿಟ್ಟೆ. ಹೊಟ್ಟೆಗೆ ಏನಾದ್ರೂ ಬಕೆಟ್ ಕಟ್ಕೊಂಡ್ತಿದ್ರೆ ಏನ್ ಮಾಡ್ಬೇಕಾಗಿತ್ತು? ಆ ಬಕೆಟ್ನ ಸೊಂಟ ಕಟ್ಕೊಂಡು ತಿರುಗಾಡ್ಬೇಕಾಗಿತ್ತು. ನಾನಿಲ್ಲಿ ಅನುಭವಿಸ್ತಾ ಇದ್ದೀನಿ, ನಿಮ್ಗೆ ಕಾಮಿಡಿನ ನೋಡ್ರಿ. ಅಮ್ಮ ಅಲ್ಲೋ, ನನ್ನಲ್ಲಿ ಕರ್ಕೊಂಡು ಕೂರ್ಸಮ್ಮ. ನಿಧಾನ. ಮೆತ್ತಗಪ್ಪ. ಮೆತ್ತಗೆ ಹೋಗ್ಬೇಕು ಪಲ್ಲು, ಜೋರಾಗಿ ಹೋದ್ರೆ ಕಾಲೆಲ್ಲ ಊದ್ಕೊಂಡ್ಬಿಡುತ್ತೆ. Oh my God! Butler, what happened to you? ಜಾಜಕ್ಕೆ ಆ ರಾಜಕಾರಣಿ ಉಮಾಕಾಂತ್ ಉಳ್ಳಾಗಡ್ಡಿ ಅವ್ರ ಮನೆ ಫಂಕ್ಷನ್ ಹೋಗಿ ಬಂದಾಗಿದ್ದ ನೆಮ್ಮದಿನೇ ಇಲ್ದಿರೋದಾಗ್ಬಿಟ್ಟಿದೆ. ನಮ್ಮ ಯಜಮಾನ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವೇ ನಮ್ಮನ್ನ ಕಾಪಾಡ್ಬೇಕು. ನಾನು ಈಗಲೇ ಉಳ್ಳಾಗಡ್ಡೆ ಅವ್ರ ಮನೆಗೆ ಫೋನ್ ಮಾಡಿ ಅವ್ರ ಜೊತೆ ಟಾಕ್ ಮಾಡಿ. ಸ್ಟಾರ್ಟ್ ಮಾಡಕ್ಕೆ ಅವ್ರು ಎಲ್ಲಿದ್ದಾರೆ? ಅವ್ರು ಕೊನೆ ಆಗೋಗಿದೆ. Oh my God! ಉಳ್ಳಾಗಡ್ಡೆ ಅವರು ಕಂಪ್ಲೀಟ್ಲಿ ಡೆಡ್. ಆ ಕೊಲೆಗಾರನ ಪಾದದ ಗುರುತು ಈಗಾಗ್ಲೇ ಜೆರಾಕ್ಸ್ ಆಗಿ ಹೋಗಿದೆ. ಆ ಕೊಲೆಗಾರನ ಪಾದ ನನ್ನ ಪಾದ ಮ್ಯಾಚ್ ಆಗಿದ್ದೇನೆ ಅಂತ ತುಂಬಾ ಭಯ ಆಗ್ತಾ ಇದೆ. ನಾನು ನೆನ್ನೆನೆ ಹೇಳಿಲ್ವಾ, ಎಲ್ಲ ಲೆಗ್ಸ್ ಒಂದೇ ತರ ಇರುತ್ತೆ, ಮ್ಯಾಚ್ ಆಗಲ್ಲ ಅಂತ. ಬನ್ನಿಪ್ಪ, ಸಮಾಧಾನ ಮಾಡ್ಕೊಳ್ಳಿ ಬನ್ನಿ. ನನ್ನ ಕಷ್ಟ ಯಾರಿಗ ಅರ್ಥ ಆಗುತ್ತಮ್ಮ ಪಲ್ಲು? ನಿನಗೆ ಅರ್ಥ ಆಗುತ್ತಲ್ಲ. ಅಯ್ಯಯ್ಯೋ, Disgusting people in this world. ಈ ಮನೇಲಿ ಒಬ್ಬೊಬ್ಬರದು ಒಂದೊಂದ್ ತರ ಅವತಾರ. ನಿಮ್ದೇನ್ ಕಮ್ಮಿನೇ? ಸ್ವಲ್ಪ फिसल का कम जा चढ़ गए मैंने पड़ा सो मुर्गे अंडा का फकीर रे ನೀರಿಲ್ಲ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬರ ಅನ್ಬೇಡ. ಆಯ್ತು ಬಿಡೆ, ಏನ್ ಬಂದಿತ್ತು? ಮೊನ್ನೆ ರಾಜಕಾರಣಿ ಉಮಾಕಾಂತ್ ಉಳ್ಳಾಗಡ್ಡಿ ಮನೇಲಿ ಫಂಕ್ಷನ್ ನಡೆದಾಗ CC ಕ್ಯಾಮ್ರಾ ಫಿಕ್ಸ್ ಮಾಡಿದ್ರು. ಅದನ್ನ ನಾವು ಚೆಕ್ ಮಾಡಿದಾಗ ಅವ್ರು ಕೊಲೆ ಆಗಕ್ಕಿಂತ ಮುಂಚೆ 5 ಜನ ಭೇಟಿಯಾಗಿದ್ದಾರೆ. ಆ 5 ಜನದಲ್ಲಿ ವಿಟ್ಲಾನು ಒಬ್ಬ. ಪದೇ ಪಡ್ಕೋತೀರಿ, ಕರ್ದ್ರು ಅಂತ ಹೇಳಿ ಹಾಗೆಲ್ಲ ಊಟಕ್ಕೆ ಹೋಗ್ಬೇಡ್ರು ಅಂತ ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ? ಬಾಬಾ, ನಾನು ಹೋಗ್ಬೇಕು ಅಂತ ಹೋಗ್ಲಿಲ್ಲ, ನಮ್ ಫ್ರೆಂಡು ದೋಸೆ ಹಾಕಕ್ಕೆ ಯಾರು ಇಲ್ಲ ಬಾರೋ ಅಂತಂದ. ಹಿಂಗ ಊಟ ಸಿಗುತ್ತಲ್ಲ ಅದಕ್ಕೆ ಹೊಟ್ಟದೆ. ಏನ್ ದೋಸೆನ ಹಾಕಕ್ ಹೋಗಿದ್ದು ಇಲ್ಲ ಮಿಕ್ಕಿರೋ ದೋಸೆನ ತಿನ್ನಕ್ ಹೋಗಿದ್ದು? ಒಟ್ನಲ್ಲಿ CCTV ತಗಲಾಕೊಂಡಿದ್ಯಾ? ಹೇಳಿ ಕೇಳಿ ಪೊಲೀಸ್ನವ್ರ ಕಣ ನಿಮ್ಮೆಲ್ರನ್ನು ಆಲೂಗಡ್ಡೆ ಪಲ್ಯ ತುಳಿದಂಗೆ ಕಾಲಲ್ಲಿ ಹಾಕೊಂಡು ತುಳಿದು ಬಿಡ್ತಾರೆ. ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ, ಸುಳ್ಳು ಹೇಳಿದ್ರೆ ಬೆಂಡಕ್ ಬ್ರೇಕ್ ಹಾಕ್ಬಿಡ್ತೀನಿ. ಇನ್ಸ್ಪೆಕ್ಟರ್ ಸರ್, ನಾನು ದೇವರಾಣೆ ಮಾಡಿ ಹೇಳ್ತೀನಿ, ನಾವು ಹೋಗಿದ್ ಬರೀ ಊಟಕ್ಕೆ. ನಿನ್ನ ಹತ್ರ ಇನ್ವಿಟೇಷನ್ ಇತ್ತೇನಪ್ಪ? ನನ್ನ ಹತ್ರ ಇರ್ಲಿಲ್ಲ, ನನ್ನ ಫ್ರೆಂಡ್ ಹತ್ರ ಇತ್ತು. ಹೇಳಿ ಕೇಳಿ ರಾಜಕಾರಣಿ ಮನೆ ಊಟ, ಇನ್ವಿಟೇಷನ್ ಇಲ್ಲದೆ ಯಾರು ಹೋಗಾಗಿಲ್ಲ. ಇನ್ವಿಟೇಷನ್ ಇಲ್ಲದೆ ಇವ್ರು ಯಾಕೆ ಹೋದ್ರು? ಕೊಲೆ ಮಾಡೋ ಉದ್ದೇಶ ಇತ್ತು, ಅದಕ್ಕೆ ಹೋದ. ಸರ್ ಖಂಡಿತವಾಗ್ಲೂ ಇಲ್ಲ ಸರ್, ನಾನು ಜಿರ್ಲೆ ಕೊನೆಗೂ ಭಯ ಪಡ್ತೀನಿ ಸರ್. ಈಗೆಲ್ಲ ಹೇಳಿದ್ರೆ ನಾವು ಕೇಳೋದಿಲ್ಲ. ಪಾದ ತಗೊಂಬಂದ್ ಇಡಪ್ಪ, ಜೆರಾಕ್ಸ್ ತಗೊಂಡು ಹೋಗ್ತೀವಿ, ಆಮೇಲೆ ಮಿಕ್ಕಿದ್ ನೋಡ್ಕೊಳ್ಳೋಣ. ಅದನ್ನ ಹೆಂಗೆ ಜೆರಾಕ್ಸ್ ತೆಗಿತೀರಾ ಅಂತ? ಅದೆಲ್ಲ ನಿಮ್ಗೆ ಯಾಕ್ರಿ? ಪೇಪರ್ ಮೇಲೆ ಪುಡಿ ಉದುರಿಸ್ತೀವಿ, ಪಾದನ ಅದ್ರ ಮೇಲೆ ಇಡಿಸ್ತೀವಿ, ಪ್ರಿಂಟ್ ಆಗುತ್ತೆ, ತಗೊಂಡು ಹೋಗ್ತೀವಿ. ಅದೇ ಪಾದ ಅಂತ ಕನ್ಫರ್ಮ್ ಆಯ್ತು ಅಂದ್ರೆ ಕಾಲ್ ಮುರಿತೀವಿ. ಸರ್, ನನ್ನ ಪಾಸ್ಗಳು ಜೆರಾಕ್ಸ್ ಕೊಡೋ ಪರಿಸ್ಥಿತಿ ಇಲ್ಲ ಸರ್, ಕಾಲು ತುಂಬಾ ಮದುವೆ ಎದ್ದು ಬಿಟ್ಟಿದೆ. ನಮ್ಮ ಅಳಿಯಂದಿಲು ಕೊತ ಕೊತ ಅಂತ ಕುದಿಯೋ ನೀರಿನ ಬಕೆಟಲ್ಲಿ ಕಾಲಿಟ್ಬಿಟ್ಟಲ್ಲ, ಬೊಬ್ಬೆಗಳು ಎದ್ದು ಬಿಟ್ಟಿದೆ. ಇನ್ಸ್ಪೆಕ್ಟರ್ ಸರ್, ನಮ್ಮ ಅಳಿಯಂದಿಲ್ಗೂ ಆ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ನೋಡಿ ರಂಗಮ್ಮವ್ರೆ,
ಗಂಡುಗಲಿ ವಂಶದ ಹಿರಿತಲೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇದೇ ಮಾತನ್ನ ಬೇರೆ ಯಾರನ್ನ ಆಡಿದ್ರೆ ನಾಲ್ಗೆ ಕತ್ತರಿಸಿ ನಾಂಡಳಿಗೆ ಬಿಸಾಕ್ ಕೊಡ್ತಾ ಇದ್ದೆ. ಯಾರು? ರಾಜಕಾರಣಿ ಉಮಾಕಾಂತ್ ಉಳ್ಳಾಗಡ್ಡೆ. ಸಾಕು ಸುಮ್ಮನೆ ಇನ್ಸ್ಪೆಕ್ಟ್ರೆ. ಆ ಮನುಷ್ಯನ ಬಗ್ಗೆ ನನಗೆ ಗೊತ್ತಿಲ್ವಾ? ಸಿಕ್ಕಾಪಟ್ಟೆ ಲಂಚ ತಿಂತಿದ್ದ, ಅದಕ್ಕೆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟ. ಕೊಲೆ ಆಗಿರೋದು ಯಾರು? ಪ್ರಸಿದ್ಧ ರಾಜಕಾರಣಿ. ದಾಖಲೆಗೋಸ್ಕರ ನಾವು ಬಂದ್ರೆ ನೀವು ಅಡ್ಗಾಲ್ ಆಗ್ತಾ ಇದ್ದೀರಾ. ನೀವು ಹೀಗೆ ಮಾತಾಡ್ತಾ ಇದ್ರೆ ಅಳಿಯನ್ ಜೊತೆ ಹತ್ತೇನು ಅರೆಸ್ಟ್ ಮಾಡ್ಬೇಕಾಗುತ್ತೆ. ಇನ್ಸ್ಪೆಕ್ಟ್ರೆ, ನಮ್ಮ ಮಳೆಯ ಕಾಲಾದ್ರೂ ತಗೊಳ್ಳಿ, ಕೈಯಾದ್ರೂ ತಗೊಳ್ಳಿ, ಏನು ಬೇಕಾದ್ರೂ ತಗೊಳ್ಳಿ, ಇದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ನಮಸ್ಕಾರ. ಇನ್ಸ್ಪೆಕ್ಟರ್ ಅಂಕಲ್, ಪಾದಗಳು ಹೀಗಿರ್ಬೇಕಾದ್ರೆ ಜೆರಾಕ್ಸ್ ತಗೊಳ್ಳೋದಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ಒಲೆ ಅದು ಮಾರನೇ ದಿನ ಕಾಲು ಗೊಬ್ಬೆ ಎದ್ದಿದೆ ಅಂದ್ರೆ ಇವ್ರು ನಮ್ಮನ್ನ ಮಿಸ್ಸಸ್ ಗೈಡ್ ಮಾಡ್ತಿದ್ದಾರೆ. ಮಿಸ್ಸಸ್ ಗೈಡ್ ಅಲ್ಲ ಕಣೋದು, ಮಿಸ್ ಗೈಡು. ಶಿಶುಪಾಲ್ ಸಾಹೇಬ್ರೆ, ದಯವಿಟ್ಟು ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆ ರಾಜಕಾರಣಿ ಉಳ್ಳಾಗಡ್ಡಿ ಅವರು ಇದಾರಲ್ಲ, ಸರಿ ಇಲ್ಲ ಕಣ. ಸಿಕ್ಕಾಪಟ್ಟೆ ಹಗರಣದಲ್ಲಿ ಭಾಗಿಯಾಗ್ಬಿಟ್ಟಿದ್ದಾರೆ. ಅದು ಏನು ಎತ್ತಂತ ವಿಚಾರ ಮಾಡಿ ನೋಡಿ ಆಮೇಲೆ ಇಲ್ಲಿಗೆ ಬರ್ಬೇಕಿತ್ತು. ದೊಡ್ಡವ್ರು ಏನ್ ಆದೇಶ ಮಾಡ್ತಾರೋ ನಾವು ಅದನ್ನ ಪಾಲಿಸ್ತೀವಪ್ಪ. ಇಂಥವ್ನ ಅರೆಸ್ಟ್ ಮಾಡು ಅಂದ್ರೆ ಕಣ್ಣು ಮುಚ್ಕೊಂಡು ಅರೆಸ್ಟ್ ಮಾಡ್ತೇವೆ. ಎಂತೆಂತ ಮಂತ್ರಿಗಳನ್ನ ಅರೆಸ್ಟ್ ಮಾಡಿ ನಾವು ಜೈಲಿಗೆ ಕಳಿಸಿಲ್ಲ. ಅಲ್ಲೋ, ನಾನು ಇಲ್ಲೇ ಇದ್ರೆ ಸಿಗಾಕೊಂಡ್ಬಿಡ್ತೀನಿ. ನಾನು ಇಲ್ಲಿಂದ ಓಡೋಗ್ಬಿಡ್ತೀನಿ. ತಪ್ಪಿಸ್ಕೊಂಡು ಹೋದ್ರು ಚೆಲ್ಬಿಡಾಯ್ತಾ? ಅಂದ್ಮೇಲೆ ಇವನೇ ಕಣ ಕೊಲೆಗಾರ. ಇನ್ಸ್ಪೆಕ್ಟರ್, ನಮ್ ಬಿಟ್ಲ ಅಂತವನಲ್ಲ, ಪ್ಲೀಸ್ ನನ್ನ ನಂಬಿ. ನೀವು ಅವ್ನು ವಹಿಸ್ಕೊಂಡು ಏನಾದ್ರು ಬಂತು ಅಂದ್ರೆ ನಿಮ್ಮನ್ನು ತಗೊಂಡು ಒಳಗೆ ಹಾಕ್ಬೇಕಾಗುತ್ತೆ. ಅಲ್ಲ, ಇವ್ನು ಯಾಕೆ ಕೊಡಬೇಕಿತ್ತು ಅಂತ ಹಲೋ, ಮೈಸೂರು ವಿಠಲ್ ಮೂರ್ತಿ ಎಮ್ಮೆ. ಏನಪ್ಪ, ಎಲ್ಲಿದ್ದೀರಾ? ಏನಮ್ಮ ಪಲ್ಲು, ಯಾವುದೇ ಕಾರಣಕ್ಕೂ ನಂಗೆ ಫೋನ್ ಮಾಡಕ್ ಹೋಗ್ಬೇಡ. ಪೊಲೀಸರು ನನ್ನ ಫೋನ್ನ ಟ್ಯಾಪ್ ಮಾಡ್ತಿರ್ತಾರೆ. ನಾನು ಎಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇಡಮ್ಮ ಫೋನ್ನ. ಯಾಕಮ್ಮ ಹೆದರ್ಕೋತೀಯ? ಅಲ್ಲ, ಯಾವೊಂದೋ ಪಾದ ಜೆರಾಕ್ಸ್ ಇಟ್ಕೊಂಡು ಕೊಲೆಗಾರನ ಎಲ್ಲಾದ್ರೂ ಪತ್ತೆ ಮಾಡಕ್ಕಾಗತ್ತೇನಮ್ಮ? ಏನೋ ಮೇಲಧಿಕಾರಿಗಳು ಹೇಳ್ಬಿಟ್ರಂತೂ ಈ ಶಿಶುಪಾಲ ಅವ್ನು ಪಾಲಿಸ್ತಾ ಇದ್ದಾರೆ. ಇವ್ರಿಗೂ ಬುದ್ಧಿ ಇಲ್ಲ, ಅವ್ರಿಗೂ ಬುದ್ಧಿ ಇಲ್ಲ. ನಿಮ್ಮ ಯಜಮಾನಪ್ಪನಿಗಂತೂ ಮೊದಲೇ ಬುದ್ಧಿ ಇಲ್ಲ. ಅಣ್ಣಯ್ಯ, ನಮ್ಮ ಯಜಮಾನ್ರು ಎಲ್ಲಿದ್ದಾರೆ ಅಂತ ಸ್ವಲ್ಪ ನೋಡ್ಕೊಂಡ್ ಬರ್ತೀಯಾ? ಏನ್ ನನಗೇನು ಮಾಡೋದಕ್ಕೆ ಬೇರೆ ಕೆಲಸನೇ ಇಲ್ವಾ? ಬರ್ತಾನೆ, ಇಲ್ಲಂದ್ರೆ ಹಾಳಾಗಿ ಹೋಗ್ತಾನೆ. ನೀನ್ ನೆಮ್ಮದಿಯಾಗಿರು. ಈ ಕಲ್ಲಿಂದ ನನ್ನ ಕಾಲ್ಗಳನ್ನ ಜಜ್ಕೊಂಡ್ಬಿಡ್ತೀನಿ. ಆಗ ಪಾದನೇ ಇರಲ್ಲ. ಯಾಕಾದ್ರೂ ಅವ್ರ ಮನೆಗೆ ಕಾಲನ್ನು ತಗೊಂಡೋದ್ರು ಮನ್ಸೆ ಆಗ್ತಿಲ್ವೇ? ಏನ್ ಮಾಡೋದು? ನಿನ್ನ ಗಾಡಿ ಚಕ್ರಕ್ಕೆ ನನ್ನ ಕಾಲಿಟ್ಬಿಡ್ತೀನಿ. ಆಗ ನನ್ನ ಕಾಲು ಜಜ್ಕೊಂಡ್ಬಿಡುತ್ತೆ. ಮೈ ಮೇಲೆ ಜ್ಞಾನ ಇದೆಯಾ? ಸರ್, ನಾನು ಚೆನ್ನಾಗಿದ್ದೀನಿ ಸರ್. ಮತ್ ನನ್ ಗಾಡಿಗೆ ಕಟ್ಟ ಬಂದೆ. ಸರ್, ನಿಮ್ಮ ಗಾಡಿನ ನನ್ನ ಕಾಲ ಮೇಲೆ ಹತ್ಬಿಟ್ಟು ನನ್ನ ಕಾಲನ್ನ ಹಂಗಂಗೆ ಜಜ್ಬಿಡಿ ಸರ್. ನೀನ್ ಸತ್ತು ನನ್ನನ್ ಜೈಲಿಗೆ ಕಳಿಸಿ ನನ್ನ ಹೆಂಡತಿ ಮಕ್ಕಳನ್ನ ಅನಾಥ ಮಾಡ್ಬೇಕು ಅಂತಿದ್ಯಾ? ಇಲ್ಲಿ ನೋಡೋ ಬದಲು ನನ್ನ ಕಾಲ ಮೇಲೆ ನಿಮ್ ಗಾಡಿ ಹತ್ಬಿಡಿ ಸರ್. ನೀನೇನು ಕಾಪಾಡ್ಬೇಕಪ್ಪ. ಅಲ್ಲೋ, ನೀನಮ್ಮ ಚಪಾತಿ ಹಾಕಿದ್ದು? ನೀವೇನು ತಿಂದಿಲ್ಲ ಅಂದ್ರೆ ನನ್ ಮನ್ಸು ಕಡಿಯುತ್ತಲ್ಲಪ್ಪ. ಹಾಗೆ ಕಟ್ಕೊಂಡು ಹೋಗೋಕ್ಕಿಂತ ಮುಂಚೆ ಬೇಗ ಚಪಾತಿ ತಿನ್ಕೊಳ್ಳಿ. ಬರೀ ಚಪಾತಿ ನಾನು ಹೆಂಗಮ್ಮ ತಿನ್ಲಿ? ಇದು ಸಿಕ್ಕಿರೋದೇ ನಿಮ್ ಪುಣ್ಯ. ಸುಮ್ ತಿನ್ಕೊಳ್ಳಲೇ. ಇದಕ್ಕಾಗಿ ನಾವ್ ಯಜಮಾನ್ರು ಪೊಲೀಸರ ಹತ್ರ ಬೈಸ್ಕೊತಾ ಇದಾರೆ. ಈ ರೀತಿ ಬೀದಿ ಸುತ್ತೋ ಬದಲು ಲಕ್ಷಣವಾಗಿ ಮನೆಗೆ ಬರಕ್ಕಾಗಲ್ವಾ? ಬಂದ್ಬಿಡ್ತಾರೆ. ನಾ ಮನೆಗ್ ಬಂದ್ರೆ ಪೊಲೀಸರು ನನ್ನ ಎತ್ಕೊಂಡು ಬಿಡಲ್ವಾ? ನಾ ಬರಲ್ಲ. ನಾನಿದ್ದೀನಿ ಬಾರ, ಏನ್ ಆಗೋದಿಲ್ಲ. ನಾ ಬರಲ್ಲ, ಬಿಟ್ಬಿಡ ನನ್ನ. ಎತ್ತಾಕೊಳ. ಈ ಅಯೋಗ್ಯನ ಮನೆ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ರಿ ಕಣ್ರ. ಇವ್ನು ಆಚೆ ಇದ್ರು ಸಾಕು, ಎಲ್ಲದು ನನ್ನ ತಲೆಗೆ ಬರುತ್ತೆ. ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಮನೆಯಲ್ಲಿ ಬಚ್ಚಲ ಮನೆಯನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಈ ಮನೆಗೆ ಅದೆಷ್ಟೆಷ್ಟು ಕಿಟಕಿಗಳಿವೆ, ಅದೆಷ್ಟೆಷ್ಟು ಬಾಗಿಲುಗಳಿವೆ, ಎಲ್ಲವನ್ನು ಬಂದ್ ಮಾಡಬೇಕು. ಈಗೇನಾ ಬಂದ್ ಮಾಡಿಸ್ಬಿಡ್ತೀರಾ? ಇನ್ಸ್ಪೆಕ್ಟರ್ ಶಿಶುಪಾಲ್ ಬಂದು ಡೋರ್ನ ನಾಕ್ ಮಾಡಿದಾಗ ಓಪನ್ ಮಾಡ್ಲೇಬೇಕು ತಾನೆ? ನೀವು ಮಾತಾಡ್ಬೇಡ್ರಿ. ಇದಕ್ಕೆಲ್ಲ ಕಾರಣ ನೀವೇ. ಅಲ್ಲ, ಅದು ಬೇಕಿರ್ಲಿ ಬೇಡದೇ ಇರಲಿ ಕಣಪಟ್ಟಪ್ಪ. ನೀನೇನು ಕಮ್ಮಿನೇನು? ಇವರಿಬ್ಬರಿಗೂ ಬೇಕಿರ್ಲಿ ಬೇಡದೇ ಇರಲಿ, ಏನು ಎತ್ತ ವಿಚಾರಿಸ್ತಾನೆ. ದೋಸೆ ತಿನ್ನೋದಕ್ಕೆ ಅಂತ 200 ರೂಪಾಯಿ ಎತ್ತೆತ್ತು ಕೊಟ್ಟಲ್ಲ. ಇವತ್ತು ನೋಡಿ,
ಈ ಅಯೋಗ್ಯ ಕೊಲೆ ಕೇಸಲ್ಲಿ ತಗಲಾಕೊಂಡವ್ನಿ. ಅಯ್ಯೋ ಎಕ್ಸ್ಕ್ಯೂಸ್ ಮೀ, ನಾನ್ 200 ರೂಪಾಯಿ ಕೊಡೋದಕ್ಕೂ ಇವನು ಕೊಲೆ ಕೇಸ ತಗ್ಲಾ ಕೊಡೋದಕ್ಕೂ ಏನ್ರ ಸಂಬಂಧ? ಸಂಬಂಧ ಇದೆ ಜಾತಿ ಚಂಬಲ್ದಿನಿ ಅವರೇ, ಸಂಬಂಧ ಇದೆ. ಈ ನಮ್ಮ ಅಯೋಗ್ಯ ಅಳಿಯಂತ ಇತ್ತೀಚಿನ ದಿನಮಾನಗಳಲ್ಲಿ ಅದು ಎಂತೆಂಥವ್ರ ಜೊತೆ ಸಹವಾಸ ಮಾಡ್ತಾ ಇದ್ದಾನೆ ಗೊತ್ತಿದ್ರೆ. ಮೊನ್ನೆ ಅದು ಯಾವ್ದೋ ಸುಡ್ಗಾಡು ಇದು ನಡೀತಲ್ಲ, ಅದೇ ಕಂಡ್ರೆ ಫಂಕ್ಷನ್. ಆ ಫಂಕ್ಷನ್ ನೀವು ಯಾರ ಜೊತೆ ಹೋಗಿದ್ದೆ ಹೇಳಿ? ಯಾರ ಜೊತೆಗೆ? ಹೇಳ್ಬೇಕನ್ನೋದು ನಾನು ಬಾಯ್ ಬಿಟ್ಟು. ಆ ದೋಸೆ ಹೋಟ್ಲಲ್ಲಿ ಪೊರಕೆಡ್ಕೊಂಡು ದೋಸೆ ಹಾಕ್ತಾನಾದ್ರೆ ಅವನ ಜೊತೆ ಹೋಗೋಣ. ಬಿಟ್ಲಾ ಈ ಪಾದಗಳು ಇರೋವರೆಗೂ ನಿನಗೆ ತೊಂದರೆ ತಪ್ಪಿದ್ದಲ್ವೋ? ಆ ಪಾದಗಳ ಶೇಪ್ ಚೇಂಜ್ ಮಾಡ್ಬಿಟ್ರೆ ಹೇಗೆ? ಏನ್ ಮಾಡ್ತೀರಾ? ಮೊಚ್ಚುಕೈನ ಚೆನ್ನಾಗಿ ಕಾಯಿಸಿ ನಿಮ್ ಪಾದದ ಮೇಲೆ ಬರೀ ಎಳೆದ ಅಂದ್ರೆ ಅಲ್ಲಿರೋ ಗೆರೆಗಳೆಲ್ಲ ಹಂಗಂಗೆ ಮಾಯ ಆಗ್ಬಿಡ್ಬೇಕು. ಅವ್ನು ಏನ್ ಕೇಳ್ತೀವಿ? ಕಾಯಿಸ್ಕೊಂಬೋಗಿ ನೀನು ಚೆನ್ನಾಗಿ ಕಾಯಿಸಿ ಅದ್ರ ಮೇಲೆ ಎಳ್ದ ಅಂದ್ರೆ ಒಂದ್ ಹೆಜ್ಜೆನ ಮುಂದಕ್ಕೆ ತಕ್ಕಾಗಬಾರ್ದು, ಹಂಗಾಗುತ್ತೆ. ನನಗೂ ಅದೇ ಬೇಕಾಯ್ತು. ಇಡಿ ಇಡಿ ಇಡಿ. ಕಣ್ಣಿಗೆ ಕನ್ಸ ಸದ್ಯ ನಾ ಕಿರ್ಸ್ಕೊಂಡಿದ್ದು ಯಾರು ಕೇಳಲೇ ಇಲ್ಲ. ಅಲ್ಲಿ ನೋಡಿ ನಮ್ಗೆ ಬೇಕಾಗಿರೋ ಆಸಾಮಿ. ಲೇ ಇವ್ನು ಹಿಡಿದ್ರೆ ನಮ್ ಕೇಸು ಸಾಲ್ವ್ ಆಗುತ್ತೆ, ನನ್ ಪ್ರಮೋಷನ್ ಸಿಗುತ್ತೆ ಕಣ. ದೇವ್ರ ಕಡೆ ನೀನ್ ಸಮಾಧಾನ ಮಾಡ್ಕೋ. ನಿನ್ ಗಂಡ ಓದಂತ ರೊಚ್ಚಿಗೆದ್ದು ನೀನೇನಾದ್ರೂ ನೇಣ್ ಹಾಕೊಂಡ್ಬಿಟ್ರೆ ನಾವು ವರ್ಷಗಟ್ಲೆ ಮನೆ ಬಿಡ್ಬೇಕಾಗತ್ತೆ. ಅಣ್ಣಯ್ಯ ಈಗೇನು ನಮ್ಮ ಯಜಮಾನ್ರು ಹುಡ್ಕೊಂಡ್ ಬರ್ತೀಯೋ ಇಲ್ವೋ? ಅಲ್ಲಮ್ಮ, ಅಂತ ದಡ್ಡ ಬಡ್ಡಿ ಮಗನ್ ಕಟ್ಕೊಂಡಿದ್ಯಲ್ಲ, ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನ್ಗೂ ಬುದ್ಧಿ ಬಿಡ್ಬಾ? ನಮ್ಮ ಯಜಮಾನನ್ ಹುಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಹುಡ್ಕೊಂಡ್ ಬರ್ತೀನಮ್ಮ. ಹಂಗಂತ ಹೇಳಿ ನೀನು ಆಸ್ತಿಲಿ ಪಾಲೆಲ್ಲ ಕೇಳೋದಕ್ಕೆ ಹೋಗ್ಬೇಡ. ಸುಸ್ತಾಗೋಯ್ತು, ಇನ್ನು ಓಡೋದ್ರಲ್ಲಿ ಅರ್ಥ ಇಲ್ಲ. ಅವ್ನು ನಮ್ಮ ಕೈ ಸಿಗೋದಿಲ್ಲ, ಬಿಟ್ಟು ಬಿಡಿ. ಯಾವ ಗ್ಯಾರಂಟಿ ಮೇಲೆ ಹೇಳ್ತಪ್ಪ? ನಿಮ್ ಕೈ ಕೊಡೋಗಿದ್ ಕಳ್ಳ ಇದುವರೆಗೂ ಸಿಕ್ಕಿಲ್ಲ. ಇದು ಆದಾಯ ಕೇಸ್ ಅಂತ ತಿಳ್ಕೊಳ್ಳಿ. ಬದ್ಮಾಶ್ ನಡೆಯೋ. ಪಾದಗಳು ಸರಿಯಾಗಿ ಇವೆಯಲ್ಲ ರಜಾ? ಸರ್ ಪಾದಗಳು ಸರಿಯಾಗೇ ಇದೆ, ನೀವು ಪಾದಗಳನ್ನು ತಿರುಚಬೇಕಷ್ಟೇ. ಸರಿ ಬಿಡು, ಮೂಳೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಚಿಂತೆ ಇಲ್ಲ. ಕಾಲು ಮೂಳೆನ ಕಿತ್ತು ಕೈಗೆ ಹಾಕ್ತೀನಿ, ಕೈ ಮೂಳೆನ ಕಿತ್ತು ಕಾಲ್ಗೆ ಹಾಕ್ತೀನಿ. ಅವೆಲ್ಲ ಬೇಕಾಗಿಲ್ಲ, ನೀವು ಪಾದಗಳನ್ನು ತಿರುಚಬೇಕು. ಕಾಲುಗಳು ಸೊಟ್ಟಾದ್ರೆ ನನಗೆ ಯಾವ ಪ್ರಾಬ್ಲಮ್ಮು ಬರಲ್ಲ. ಏನಂಗಂದ್ರೆ ನಿನ್ನ ಕಾಲುಗಳನ್ನ ಸೊಟ್ಟ ಮಾಡಿ ನಾನ್ ಜೈಲಿಗೆ ಹೋಗ್ಬೇಕು ಅಂತೀಯಾ? ನೀವು ನನ್ನ ಪಾದನ ತಿರುಚ್ತಾ ಇದ್ರೆ ನನಗೆ ಗಲ್ ಶಿಕ್ಷೆ ಆಗುತ್ತೆ. ಯಾಕೆ? ಇಷ್ಟಾಗಿದೆ ಸರ್. ಓಹೋ, ಅರ್ಥ ಆಯ್ತು ಬಿಡು. ಪಾದಗಳ ಜೆರಾಕ್ಸು ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ನೀನ್ ಏನೂ ಆಗಲ್ಲ. ಹೌದು ಸರ್, ದಯವಿಟ್ಟು ನನ್ನ ಪಾದನ ತಿರುಚಿ ಪುಣ್ಯ ಕಟ್ಕೊಳ್ಳಿ. ಸದ್ಯಕ್ಕೆ ನನ್ನ ಹೆಂಡತಿ ಉಂಗುರ ಇಟ್ಕೊಳ್ಳಿ. ಒರಿಜಿನಲ್ ತಾನೆ? ಒರಿಜಿನಲ್ಲೇ. ಅನುಮಾನ ಇತ್ತು ಅಂದ್ರೆ ಉಜ್ಜಿ ನೋಡಿ, ಹೆಚ್ಚು ಕಡಿಮೆ ಇದ್ರೆ ನೀವು ಹಾಕೊಂಡು ಟೋಪಿನ ಅಂಗಡಿ ಹಾಕ್ಬಿಡಿ. ಸರಿ ಸರಿ, ಈಗ ಯಾವ ಕಾಲ್ ತಿರ್ಸಿ ರಾಜಾ? ತಿರ್ಚದೆ ತಿರ್ಸ್ತೀರಂತೆ, ಎರಡು ಕಾಲು ಒಕ್ಕೆ ತಿರ್ಸ್ತೀರಿ. ಕಣ್ಣು ಮುಚ್ಕೋ ರಾಜಾ. ಇಲ್ಲಿ ರಾಜಾ, ಕಾಲ್ ಲೂಸ್ ಬಿಡು. ಸೈಲೆಂಟ್ ಆಗಿರು. ಅವನು ತಿರ್ಚೋ ಭಾಗ ಕಿರ್ಚಬಾರ್ದು, ಡಿಸ್ಟರ್ಬ್ ಆಗುತ್ತೆ. ಏ ಐವಾನ್, ನಿಂತ್ಕೋ. ಇನ್ನು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ನಿನ್ ಕಾಲು ಬಿಟ್ಟು ಕೈ ಕೊಡ್ತಾ ಇದ್ದೆ. ಅಲ್ಲಪ್ಪ ಗಿಳಪ್ಪ, ಕಾಲ್ನ ಹೀಗೆ ಮಾಡ್ಬಿಟ್ಟಿದ್ದೀರಲ್ಲ, ಮುಂದೆ ಗತಿ ಏನು? ಇವ್ನ ಯಾರು ಅಂತ ತಿಳ್ಕೊಂಡಿದ್ದಿಲ್ಲ. ನಮ್ಮ ವಂಶದ ಮನೆ ಅಳಿಯ. ನಾಳೆ ಒಂದು ಹುಟ್ಟೋ ಮಕ್ಕಳು ಸೊಟ್ಟು ಕಾಲು ಇಟ್ಕೊಂಡು ಹುಟ್ಟಿದ್ರೆ ನಮ್ಮ ವಂಶದ ಗತಿಗೇನು? ಹಾಗಾಗಲ್ಲ ತಾಯಿ, ನಾನೇನ್ ಮಾಡ್ಲಿ? ಇವನೇ ಬಂದು ಕಾಡಿ ಬೇಡಿ ನನ್ನ ಕಾಲ್ ತಿರ್ಚಿ ತಿರ್ಚಿ ಅಂತ ಕೇಳ್ಕೊಂಡ, ನಾನು ತಿರ್ಸ್ದೆ. ಇನ್ ಸ್ವಲ್ಪ ತಿರ್ಸೋಣ ಅಂತಿದ್ದೆ, ಅಷ್ಟ್ರಲ್ಲಿ ಓಡೋಂಟದ. ಅಸ್ತ್ರ ಅಸ್ತ್ರ ಅಸ್ತ್ರ. ನಮ್ ಸಾಹೇಬ್ರು ಸುಸ್ತ್ರೆ. ಇನ್ಸ್ಪೆಕ್ಟರ್, ಏನ್ ನಡೀತು ಅಂತ ಕರೆಕ್ಟ್ ಆಗಿ ಹೇಳಿ. ಜಾಜಕ್ಕೆ ನನ್ನ ಕೊಲೆ ಮಾಡಿಲ್ಲ. ನಮಗೂ ಈಗ್ಲೇ ಗೊತ್ತಾಯ್ತಾಯ ನೀನ್ ಕೊಲೆ ಮಾಡಿಲ್ಲ ಅಂತ. ಅಂದ್ರೆ ಏನ್ ಶಿಷ್ಪಲ್ ಸಾಹೇಬ್ರೆ, ನಿಜವಾದ ಕೊಲೆಗಾರ ಸಿಗಾಕೊಂಡ್ಬಿಟ್ನಾ? ಎಲ್ಲಾರ ಪಾದಗಳು ಮ್ಯಾಚ್ ಮಾಡಿದ್ವಿ, ಆದ್ರೆ ಯಾರ ಪಾದ ಮ್ಯಾಚ್ ಆಯ್ತು ಗೊತ್ತಾ? ಯಾರ ಪಾದ ಮ್ಯಾಚ್ ಆಯ್ತಪ್ಪ? ರಾಜಕಾರಣಿ ಉಮಾಕಾಂತ್ ಉಳ್ಳಾಗಡ್ಡಿ ಪಾದನೇ ಮ್ಯಾಚ್ ಆಯ್ತು. ರೇ ಶಿಶುಪಾಲ್ ಸಾಹೇಬ್ರೆ, ಸತ್ತೋಗಿರೋವ್ನ ಪಾದದ ಗುರುತು ತಂದು ಇರೋ ಬರೋವ್ರ ಪಾದಕ್ಕೆಲ್ಲ ಮ್ಯಾಚ್ ಮಾಡ್ಬೇಕು ಅಂತ ಹೊರಟಿದ್ರಲ್ಲ, ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯೇನ್ರಿ? ಏ ಪಾಂಡುರಂಗ, ದೊಡ್ಡವ್ರು ಏನ್ ಹೇಳ್ತಾರೋ ಅದನ್ನೇ ನಾವು ಪಾಲಿಸೋದು, ನಮ್ಮ ಸ್ವಂತ ಬುದ್ಧಿನ ನಾವು ಉಪಯೋಗಿಸೋದಿಲ್ಲ. ಅದೇನಾಗಿದೆ ಅಂತ ನಾನು ಹೇಳ್ತೀನಿ. ಅವತ್ತಿನ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಅದೇ ಸಮಯಕ್ಕೆ ರಾಜಕಾರಣಿ ಉಳ್ಳಾಗಡ್ಡಿಗೆ ಫೋನ್ ಬಂದಿದೆ. ಮುಂದಿನ ವಾರನೇ ಕೋರ್ಟಲ್ಲಿ ಹಿಯರಿಂಗ್ ಇದೆ,
1000 ಕೋಟಿ ಹಗರಣದಲ್ಲಿ ನೀವು ಸಿಕ್ಕಾಕೊಳ್ಳೋದು ಗ್ಯಾರಂಟಿ, ನಿಮ್ಗೆ ಬೇಲು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನು ಸಿಕ್ಕಾಕೊಂಡ್ರೆ ಮಾನ ಮರ್ಯಾದೆ ಎಲ್ಲಿ ಹೋಗುತ್ತೋ ಅಂತ ಸೀದಾ ಆಚೆ ಕಡೆ ಹೋಗಿ ರೋಸವ್ವ ಕಿತ್ಕೊಂಡು ಬಂದು ವೆಂಕಟರಮಣ ಸ್ವಾಮಿ ಫೋಟೋಕ್ಕೆ ಇಟ್ಟು ನೇಣು ಹಾಕೊಂಡು ಸತ್ತೋಗಿದ್ದಾರೆ. ಅಲ್ಲ ಕಣ್ರಿ, ಪಾಪ ಅವಯ್ಯ ಏನು ತಾನಾಗಿ ತಾನೇ ನೇಣ ಕಾಣಿಸತ್ನೋ ಅಥವಾ ಯಾರಾದ್ರೂ ಕೊಲೆ ಮಾಡಿದ್ರು ಅದ್ರ ಬಗ್ಗೆ ತನಿಖೆ ಮಾಡೋದು ಬಿಟ್ಬಿಟ್ಟು ಕಂಡವ್ರ ಪಾದನೆಲ್ಲ ತಿರ್ಸಾಕ್ಬಿಟ್ರಲ್ಲ ರೀ. ಯಾರೋ ಅವ್ರ ಮನೆಗೆ ಬಂದು ನೇಣು ಹಾಕ್ಬಿಟ್ಟು ಹೋಗಿದ್ದಾರೆ, ಅದು ಕೊಲೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂತಪ್ಪ, ಅದಕ್ಕೆ ಈಗ ಮಾಡಿದ್ವಿ. ಹಾಗಾದ್ರೆ ನಮ್ಮ ಯಜಮಾನ್ರ ಪಾದಕ್ಕೆ ಏನು ತೊಂದರೆ ಇಲ್ಲ ಅಲ್ವಾ ಇನ್ಸ್ಪೆಕ್ಟರ್ ಅಂಕಲ್? ಖಂಡಿತವಾಗ್ಲೂ ಇಲ್ಲಮ್ಮ, ಅದನ್ನ ಹೇಳಕ್ಕೆ ಅಂತಾನೆ ಬಂದ್ವಿ. ಛೇ 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 ಅನ್ಯಾಯವಾಗಿ ಇವನ್ ಕಾಲು ಸೊಟ್ಟ ಆಗೋಯ್ತಲ್ಲ. ಫಕೀರಪ್ಪನವ್ರೆ, ಏನಾದ್ರೂ ಮಾಡಿ ನಮ್ಮ ಯಜಮಾನ್ರ ಕಾಲನ್ನ ನೆಟ್ಟಿಗೆ ಮಾಡ್ಬೇಕಲ್ಲ. ನೋಡಮ್ಮ, ನೆಟ್ಟಿಗಿರೋ ಕಾಲನ್ನ ಸೊಟ್ಟ ಮಾಡ್ಬೋದು, ಸೊಟ್ಟಗಿರೋ ಕಾಲನ್ನ ನೆಟ್ಟ ಮಾಡ್ಬೇಕಾದ್ರೆ ಬಹಳ ಕಷ್ಟ, ತುಂಬಾ ಖರ್ಚಾಗುತ್ತೆ. ಪರವಾಗಿಲ್ಲ, ನಮ್ಮ ಅಣ್ಣಯ್ಯ ಕೊಡ್ತಾನೆ. ಎಷ್ಟು ಖರ್ಚಾಗುತ್ತೆ? ನೋಡಮ್ಮ, ಸೊಟ್ಟಗಿರೋ ಕಾಲನ್ನ ನೆಟ್ಟಿಗೆ ಮಾಡ್ಬೇಕಾದ್ರೆ ಒಂದೊಂದು ಕಾಲ್ಗೂ 1 ಲಕ್ಷ ಖರ್ಚಾಗುತ್ತೆ.